ವಿಧಾನಸೌಧದಲ್ಲಿ ಮಾಧ್ಯಮಗಳಿಗೆ ನಿರ್ಬಂಧ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಈ ಕುರಿತು ಮಾತನಾಡಿರುವ ನಿಖಿಲ್ ಕುಮಾರಸ್ವಾಮಿ, ವಿಧಾನಸೌಧದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಯಾದಂತಿದೆ. ಸರ್ವಾಧಿಕಾರಿ ಮನಸ್ಥಿತಿ ಕಾಂಗ್ರೆಸ್ಸಿಗರ ಡಿಎನ್ಎಯಲ್ಲಿ ಬಂದಿದೆ. ಮಾಧ್ಯಮದವರು ಅಭಿಪ್ರಾಯ ವ್ಯಕ್ತಪಡಿಸಲು ಅವಕಾಶವಿದೆ. ಕಾಂಗ್ರೆಸ್ ಸರ್ಕಾರದಿಂದ ಕರಾಳ ದಿನ ಆಗಿದೆ. ಜೆಡಿಎಸ್ ಮತ್ತು 7 ಕೋಟಿ ಕನ್ನಡಿಗರು ಪತ್ರಕರ್ತರ ಜೊತೆಗಿದ್ದಾರೆ ಎಂದು ನಿಖಿಲ್ ಹೇಳಿದರು. ಇಂದಿರಾ ಗಾಂಧಿಯವರು ಒಂದು ತುರ್ತು ಪರಿಸ್ಥಿತಿಯನ್ನು ಇಡೀ ದೇಶದ ಮೇಲೆ ಏರಿದರು. ಈಗ ಸರಿಸುಮಾರು ಒಂದು 50 ವರ್ಷ ಕಳೆದೋಗಿದೆ. ಬಹುಶಃ ಇವತ್ತಿನ ಈ ಸರ್ಕಾರದ ಸರ್ವಾಧಿಕಾರಿ ಮನಸ್ಥಿತಿಯನ್ನು ನೋಡಿದಾಗ ಆ 50ನೇ ವರ್ಷದ ಸುವರ್ಣ ಮಹೋತ್ಸವವನ್ನು ಕರ್ನಾಟಕದಲ್ಲಿ ಆಚರಣೆ ಮಾಡ್ತಾ ಇದ್ದಾರೇನೋ ಅಂತಕ್ಕಂಥದ್ದು ನನ್ನ ಭಾವನೆ. ವಿಧಾನಸೌಧ ಒಂದು ರೀತಿ ನಮಗೆ ಶಕ್ತಿ ಸೌಧ ಇದ್ದಂತೆ. ಇಂಥ ಒಂದು ಶಕ್ತಿ ಸೌಧದಲ್ಲಿ ಇವತ್ತು ಎಮರ್ಜೆನ್ಸಿ 2.0ನ ಡಿಕ್ಲೇರ್ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಕಾಂಗ್ರೆಸ್ನವರು ಮುಂದಾಗಿದ್ದಾರೆ. ಇಂಥ ಸರ್ವಾಧಿಕಾರಿ ಮನಸ್ಥಿತಿ ಬಹುಶಃ ಈ ಕಾಂಗ್ರೆಸ್ನವ್ರನ್ನ DNA ಈಗಾಗಲೇ ರಕ್ತಗತವಾಗಿ ಬಹುಶಃ ಅವ್ರಿಗೆ ಹಿಂದಿನಿಂದನೂ ಕೂಡ ಇದು ಒಂದು ರೀತಿ ಅಭ್ಯಾಸ ಆಗಿಬಿಟ್ಟಿದೆ. ಆದರೆ ನಾನು ಹೇಳ್ತಕ್ಕಂಥದ್ದು, ಮಾಧ್ಯಮದ ಸ್ನೇಹಿತರು ಸಂವಿಧಾನದ ಅಡಿ ಅವ್ರಿಗೆ ಅವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಕ್ಕಂಥದ್ದಕ್ಕೆ ಅವರಿಗೆ ಎಲ್ಲ ರೀತಿಯಾದಂಥ ಹಕ್ಕುಗಳಿದೆ. ಆದರೆ ಇವತ್ತು ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಕಾರಣಗಳೇನು, ಭದ್ರತೆನೋ ತಾಂತ್ರಿಕ ಸಮಸ್ಯೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಇವತ್ತು ಈ ಒಂದು ನಿರ್ಧಾರವನ್ನು ತಗೊಳ್ಬೇಕಾಗ್ತದೆ, ಮಾಧ್ಯಮದವ್ರ ಮೇಲೆ ನಿರ್ಬಂಧವನ್ನು ಏರಬೇಕಾಗ್ತದೆ ಅಂತಾರೆ. ಆದರೆ ಇಲ್ಲಿ ಸ್ಪಷ್ಟವಾಗಿ ತಿಳಿತಕ್ಕಂಥದ್ದು, ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಸರ್ಕಾರದ ಜನಪ್ರತಿನಿಧಿಗಳು ವಿಧಾನಸೌಧದಲ್ಲಿ ನಡೆಸ್ತಾ ಇರ್ತಕ್ಕಂಥ ಅವ್ಯವಹಾರಗಳು, ಭ್ರಷ್ಟಾಚಾರಗಳು, ಅನೇಕ ಲೋಪದೋಷಗಳನ್ನ ಮುಚ್ಚುಮರೆ ಮಾಡ್ಕೊಳ್ಳೋದಕ್ಕೋಸ್ಕರ ಇವತ್ತು ಇಂಥ ಒಂದು ನಿರ್ಬಂಧಗಳನ್ನ ಮಾಧ್ಯಮದ ಸ್ನೇಹಿತರ ಮೇಲೆ ಏರ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅತ್ಯಂತ ಕರಾಳವಾದಂಥ ಒಂದು ದಿನ ಇವತ್ತು ಈ ಕಾಂಗ್ರೆಸ್ನ ಸರ್ಕಾರಕ್ಕೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಮೊದಲು ಇಂಥ ಜನವಿರೋಧಿ ನೀತಿಗಳನ್ನ ಜೊತೆಯಲ್ಲಿ ಪತ್ರಿಕೋದ್ಯಮನ ಸ್ನೇಹಿತರನ್ನ ಕಟ್ಟಾಕ್ತಕ್ಕಂಥದ್ರಲ್ಲಿ ಏನು ಕೈಗಳನ್ನ ಹಾಕಿದ್ದಾರೆ ಕಾಂಗ್ರೆಸ್ನವರು, ಇದನ್ನು ಮೊದಲು ಇವರು ಬಿಡ್ತಕ್ಕಂಥದ್ದು ಸೂಕ್ತ. ಇಲ್ಲಾಂದರೆ ಜನತಾದಳ ಪಕ್ಷ, ನಾಡಿನ 7 ಕೋಟಿ ಕನ್ನಡಿಗರು ಇವತ್ತು ಪತ್ರಿಕೋದ್ಯಮ ಸ್ನೇಹಿತರ ಜೊತೆ ಇದ್ದಾರೆ. ಜನತಾದಳ ಪಕ್ಷವೂ ನಿಮ್ಮ ಜೊತೆ ಇದ್ದೇವೆ. ನಿನ್ನೆ ದಿನ ಹೋರಾಟ ಕೈಗೆ ನೆತ್ಕೊಂಡಿದ್ದೀರಿ. ನಿಮ್ಮ ಹೋರಾಟದಲ್ಲಿ ನಾವು ಕೂಡ ಪಾತ್ರ ವಹಿಸ್ತೇವೆ. ಈಗ ತಾನೇ ನಾನು ಮಾನ್ಯ ಶಾಸಕರು ಮಾತನಾಡಿರ್ತಕ್ಕಂಥ ಹೇಳಿಕೆಯನ್ನು ನೋಡ್ತಾ ಇದ್ದೆ. ಒಂದು ರೀತಿ ಪ್ರಚೋದನೆ ಕೊಡ್ತಕ್ಕಂಥ ಹೇಳಿಕೆಗಳು ಇವತ್ತು ಶಾಸಕರು ಮಾತನಾಡ್ತಕ್ಕಂಥದ್ದು ಬಹುಶಃ ಅವರ ಒಂದು ಶಾಸಕ ಸ್ಥಾನಕ್ಕೆ ಶೋಭೆ ತರಲಿಕ್ಕಿಲ್ಲ. ಇವತ್ತು ಕರ್ನಾಟಕ ರಾಜ್ಯಕ್ಕೆ ಒಂದು ಕೈಗಾರಿಕೆ ಸ್ಥಾಪನೆ ಆಗುತ್ತೆ ಅಂತಕ್ಕಂಥದ್ದಾದಂಥ ಸಂದರ್ಭದಲ್ಲಿ ಒಬ್ಬ ಶಾಸಕ ಅದಕ್ಕೆ ಸಂಪೂರ್ಣವಾದಂಥ ಒಂದು ಸಹಕಾರವನ್ನು ಕೊಡಬೇಕು, ಬೆಂಬಲವನ್ನು ನೀಡಬೇಕು. ಇಲ್ಲಿ ಯಾರನ್ನು ಬಿಟ್ಟು ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಮೊದಲು ಇಂಥ ಒಂದು ಸಂಪ್ರದಾಯಗಳು, ಸಂಸ್ಕೃತಿಯನ್ನು ಇವತ್ತು ಈ ಕಾಂಗ್ರೆಸ್ನವರೇನು ಹೊಂದಿದ್ದಾರೆ, ಇವೆಲ್ಲವನ್ನು ಬಿಟ್ಟು ನಮ್ಮ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಕೇಂದ್ರದ ಸರ್ಕಾರ ಕೋಲಾರ್ನಲ್ಲಿ ಇವತ್ತು ಏನೊಂದು ದೊಡ್ಡ ಐತಿಹಾಸಿಕವಾದಂಥ ಒಂದು ಕೈಗಾರಿಕೆಯನ್ನು ತಗೊಂಡು ಬರಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದಾರೆ. ಇದಕ್ಕೆ ಪೂರಕವಾಗಿ ಬೆಂಬಲ ಕೊಡ್ತಕ್ಕಂಥದ್ದು ಸೂಕ್ತ. ಈಗ ಬಿಜೆಪಿ ಕಾರ್ಯಕಾರಿಣಿ ಸಂದರ್ಭದಲ್ಲಿ ಅವರು ಕಾರ್ಯಕಾರಿಣಿ ಮಾಡಿದಾಗ ಬಹಿರಂಗವಾಗಿ ಮೈತ್ರಿ ಬಗ್ಗೆ ಮಾತನಾಡಬಾರ್ದು ಯಾವ ಬಿಜೆಪಿ ನಾಯಕರು ಕೂಡ. JDSನವ್ರು ಮಾತಾಡಿದ್ರೆ ಅದನ್ನು ಮಾತಾಡಲಿ, ಬಟ್ ನೀವು ಮಾತಾಡ್ಬಿಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. JDS ಯಾವ ಥರ ನೋಡ್ತಿದ್ದೀರಾ ಸರ್? ನಾನು ಪದೇ ಈ ವಿಚಾರವಾಗಿ ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಈಗಾಗಲೇ ಅನೇಕ ಸಂದರ್ಭದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಬಹುಶಃ ಇದನ್ನು ಇಲ್ಲಿಗೆ ಬಿಡ್ತಕ್ಕಂಥದ್ದು ಸೂಕ್ತ ಅನ್ನೋದು ಪಕ್ಷದ ವರಿಷ್ಠರು ಕೂಡ ಇತ್ತೀಚಿನ ದಿನಗಳಲ್ಲಿ ನಡೆದಿರ್ತಕ್ಕಂಥ ಕೆಲವೊಂದಷ್ಟು ಬೆಳವಣಿಗೆಗಳನ್ನ ಕುರಿತು ಚರ್ಚೆಯನ್ನು ಮಾಡಿದ್ದಾರೆ.